ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಮೊನ್ನೆ ಶನಿವಾರ ಬಕ್ರೀದ್ಗಂತಾನೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ತುಂಬಾ ದೊಡ್ಡ ದೊಡ್ಡ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಇನ್ನೂ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ನಾಳೆ ದಿನ ಮತ್ತೆ ಒಂದಿನ ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಮೊನ್ನೆ ಕೊಟ್ಟಂಥ ಕೆಲವೊಂದು ಮೇಕೆ ಮರಿಗಳು, ಅಂದರೆ ಗಂಡು ಮೇಕೆ ಮರಿಗಳು, ಕೆಲವೊಂದು ಕಟ್ಟಿಂಗೋಸ್ಕರ ಹೆಣ್ಣು ಮರಿಗಳನ್ನ, ಎಳೆ ಮರಿಗಳನ್ನ ಕೂಡ ಕಟ್ಟಿಂಗ್ ಅಂತಲೇ ಕಳಿಸ್ಕೊಟ್ಟಿರ್ತೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿರುವಂಥ ಮುದ್ದಾದಂಥ ಬಾಗೇವಾಡಿ ಆಡು, ಉಸ್ಮಾನಾಬಾದಿ ಮೇಕೆ ಏನಂತ ಕರಿತಿರಲ್ಲ ಅಂತಹ ಗಂಡು ಮೇಕೆ ಮರಿಗಳು ಮತ್ತು ಹೆಣ್ಣು ಮೇಕೆ ಮರಿಗಳನ್ನ ಕಟ್ಟಿಂಗೋಸ್ಕರ, ನೀವೆಲ್ಲ ಸಾಕೋದಕ್ಕೇನೆಲ್ಲ ಕಟ್ಟಿಂಗೋಸ್ಕರ ಎಳೆ ಮಾಂಸ ಬೇಕು ಅಂತ. ಇನ್ನು ಕೆಲವರು ರೀಸೇಲಿಂಗ್ ಅಂತ ಮಾಗಡಿ ಸಂತೆ, ಜೊತೆಗೆ ಅಕ್ಕಿರಾಂಪುರ ಸಂತೆ, ಜೊತೆಗೆ ಇದು ಕಿರುಗಾವಲು ಸಂತೆ ಮಂಡ್ಯ ಕಡೆ ಬರುತ್ತಲ್ಲ, ಆ ಕಡೆ ಕೆಲವೊಂದು ಈ ಥರ ಮರಿಗಳನ್ನ ತೊಗೊಂಡು ರೀಸೇಲ್ ಮಾಡ್ತಾರೆ. ಮತ್ತು ಗುಡ್ಡೆ ಮಾಂಸ ಕೂಡ ಕೆಲವೊಬ್ರು ಹಾಕ್ತಾರೆ. ಅಂಥವ್ರಿಗೆ ವೀಕ್ಲಿ ಕಳಿಸ್ಕೊಡ್ತೀನಿ. ಅವರಿಗೆ ಮೊನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಅಮ್ಮಿನಗಡ 8,500, 8,800, 8,200, 9,500, 9,800, 10,000 ಗಂಟ ಕೆಲವೊಂದು ಅಮ್ಮಿನಗಡ ಎಳಗ ಟಗರು ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿರ್ತೀನಿ. ನಾವು ಕೂಡ ಇಲ್ಲಿ ನೋಡ್ಬೋದು, ಈ ಥರ ಆದಂಥ ಒಂದು 4 ತಿಂಗಳ, 4.5 ತಿಂಗಳ, 3.5 ತಿಂಗಳ, 3 ತಿಂಗಳ ಮರಿಗಳನ್ನ ಒಂದು ಲೆಕ್ಕಾಚಾರದ ಮೇಲೆ ಒಂದು 8,500, 8,000, 7,800 ಹೀಗೆಲ್ಲ ಒಂದು ಲೆಕ್ಕಾಚಾರದ ಮೇಲೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿರ್ತೀನಿ. ಮಂಡ್ಯ, ನಾಗಮಂಗಲ, ಬೆಳ್ಳೂರು ಕ್ರಾಸು, ಆದಿಚುಂಚನಗಿರಿ, ಬೆಂಗಳೂರು, ಗೊರಗೊಂಟಪಾಳ್ಯ, ಶಿವಾಜಿನಗರ, KR ನಗರ ಮತ್ತು ಈ ಕಡೆ ಕೊಳ್ಳೇಗಾಲ. ಸೊ ಈ ಕಡೆ ಸುಮಾರು ಕಡೆ ನನ್ನ ಕಡೆಯಿಂದ ಗಾಡಿ ವೀಕ್ಲಿ ಬರುತ್ತೆ. ಸೊ ಮೊನ್ನೆ ಕೂಡ ಕಳಿಸ್ಕೊಟ್ಟಂಥ ಮರಿಗಳ ವಿಡಿಯೋಗಳನ್ನ ನೀವು ಗಮನಿಸ್ಬೋದು. ನಾಳೆ ಕೂಡ ಮಂಗಳವಾರ ಇದೆ. ಸೊ ನನ್ನ ಕಡೆಯಿಂದ ನಾಳೆ ದಿನ ಹುಳಿಯಾರಕ್ಕೆ ಕೆಲವೊಂದು ಮರಿಗಳು ಬರಬೇಕಿತ್ತು. ಬಟ್ ನಾಳೆ ದಿನ ಬೆಂಗಳೂರು ಮಾರ್ಗವಾಗಿ ಗಾಡಿ ಹೋಗೋ ಕಾರಣಕ್ಕೆ ಕೆಲವೊಂದು ಕಡೆ ಮರಿಗಳು ಹುಳಿಯಾರಕ್ಕೆ ಹೋಗೋದಿಲ್ಲ. ಹುಳಿಯಾರಕ್ಕೆ ಕೊಡಬೇಕಾದಂಥ ಮರಿಗಳನ್ನ ನಾಳೆ ದಿನ ತುಮಕೂರು ಬಟವಾಡಿ RMCಗೆ ಬಂದು ಕೆಲವೊಬ್ರು ಮರಿಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಮರಿಗಳನ್ನ ನಾಳೆ ದಿನ ಕೂಡ ಕಳಿಸ್ಕೊಟ್ಟಿದ್ದೇನೆ. ಜೊತೆಗೆ ಕಟ್ಟಿಂಗೋಸ್ಕರ ಮೇಕೆಗಳನ್ನು ಕೂಡ ಮತ್ತು ಟಗರು ಮರಿ ಇವನ್ನೆಲ್ಲ ನಾನು ನಾಳೆ ದಿನ ಕಳಿಸ್ಕೊಡ್ತೀನಿ. ಸೊ ನಿಮಗೂ ಕೂಡ ಈ ಥರ ಸಾಕೋದಕ್ಕಂತಲೇ ಅಮ್ಮಿನಗಡ ಎಳಗ ಮರಿಗಳಾಗಿರ್ಬೋದು, ಅಥವಾ ಕಟ್ಟಿಂಗೋಸ್ಕರ ಮೇಕೆ ಮರಿಗಳಾಗಿರ್ಬೋದು, ಅಥವಾ ರೀಸೇಲಿಂಗ್ ಮಾಡೋದಕ್ಕೆ ಕುರಿ ಅಥವಾ ಮೇಕೆ ಮರಿಗಳಾಗಿರ್ಬೋದು. ಸೊ ಏನೇ ಇರಲಿ, ಎಷ್ಟೇ ಸಂಖ್ಯೆಯಲ್ಲಿ ಇರ್ಬೋದು, ನಿಮಗೆ 4, 8, 10, 15, 20. ಸೊ ನಿಮ್ಗೆ ಬೇಕಾದಂಥ ಸಂಖ್ಯೆಯಲ್ಲಿ ನನಗೆ ಇಷ್ಟು ಮರಿಗಳು ಬೇಕಂದರೆ ನಾನು ವೀಕ್ಲಿ ಕಳಿಸ್ಕೊಡ್ತೀನಿ. ನೋಡ್ಬೋದು, ಮರಿಗಳನ್ನ ಗಾಡಿಗೆ ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ಬೋದು. ತುಂಬಾ ನೀಟಾದಂಥ ಮರಿಗಳನ್ನ ನಾನು ವೀಕ್ಲಿ ಕಳಿಸ್ಕೊಡ್ತೇನೆ. ಆ ವಿಡಿಯೋದಲ್ಲಿ ಕೆಲವೊಂದು ಮರಿಗಳನ್ನ ಕೌಂಟ್ ಮಾಡಿ ಗಾಡಿಗೆ ಲೋಡ್ ಮಾಡ್ತಾ ಇದೆ. ಸೊ ನೀಟಾದಂಥ ಮರಿಗಳು, ಎಲ್ಲ ಮರಿಗಳು ಚೆನ್ನಾಗಿದೆ. ಸೊ ಇಂಥ ಮರಿಗಳನ್ನ, ಈ ಥರದ ಮರಿಗಳನ್ನ ನಾನು ಮೊನ್ನೆ ದಿನ ಚಿಕ್ಕನಾಯಕನಹಳ್ಳಿ ಹತ್ತಿರ ರಮೇಶ್ ಅನ್ನೋರಿಗೆ ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ. ಚಿಕ್ಕನಾಯಕನಹಳ್ಳಿ ಅಂದರೆ ತುರುವೇಕೆರೆ ಮತ್ತು ಹುಳಿಯಾರ ಕಡೆ ಈ ಊರು ಬರುತ್ತೆ. ಚಿಕ್ಕನಾಯಕನಹಳ್ಳಿ ಹತ್ತಿರ ರಮೇಶ್ ಅನ್ನೋರಿಗೆ ಈ ಥರ ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೀನಿ. ಸೊ ಇದು ಮೊನ್ನೆನೇ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಿತ್ತು. ಕೆಲವು ಕಾರಣಕ್ಕೆ ನನ್ನ ಹತ್ರ ವಿಡಿಯೋಗಳು ಪೆಂಡಿಂಗಲ್ಲೇ ಉಳ್ಕೊಂಡಿದೆ. ನಾನು ಎಡಿಟನ್ನು ಮಾಡೋಕ್ಕೆ ನಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಆ ಕಾರಣಕ್ಕೆ ಸುಮಾರು 1 ತಿಂಗಳಿಂದ ವಿಡಿಯೋಗಳನ್ನ ಕೂಡ ಮಾಡಿರಲಿಲ್ಲ. ಹೆಚ್ಚು ಕಡಿಮೆ 2 ತಿಂಗಳಿಂದ ಕೂಡ ಮಾಡಿರಲಿಲ್ಲ. ಸೊ ಕೆಲವೊಂದು ವಿಡಿಯೋಗಳು ಪೆಂಡಿಂಗಲ್ಲೇ ಉಳ್ಕೊಂಡಿದೆ. ಸೊ ಆ ವಿಡಿಯೋಗಳನ್ನ ಮತ್ತೆ ನಾನು ಯಾವಾಗಲೂ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಲ್ ಮಾಡಿ, ರೇಟ್ ಕೂಡ ನಿಮಗೆ ಒಂದು ಹೆಚ್ಚು ಕಡಿಮೆ ರೇಟಲ್ಲಿ ಕಳಿಸ್ಕೊಡ್ತೀನಿ. ಜಾಸ್ತಿ ಮರಿ ತೊಗೊಂಡ್ರೆ ಒಂದು ಲೆಕ್ಕಾಚಾರ ಇರುತ್ತೆ, ಸಣ್ಣ ಮರಿ ತೊಗೊಂಡ್ರೆ ಒಂದು ಲೆಕ್ಕಾಚಾರ ಇರುತ್ತೆ ಅಂತ ಏನೂ ಇಲ್ಲ. ಬಟ್ ನೀವು ತೊಗೊಳ್ಳೋ ಮರಿಗಳ ಮೇಲೆ ಆ ರೇಟು ಫಿಕ್ಸೆಡ್ ಆಗಿರುತ್ತೆ. ತುಂಬಾ ಕ್ವಾಲಿಟಿಯುತವಾದಂಥ ಮರಿಗಳು. ಒಂದು 4 ತಿಂಗಳ, 4.5 ತಿಂಗಳ, 3.5 ತಿಂಗಳ, 5 ತಿಂಗಳ ಮರಿಗಳನ್ನ ಕಳಿಸ್ಕೊಡ್ತೀನಿ. ಬಕ್ರೀದ್ಗೋಸ್ಕರ ಅಂದರೆ ಈ ಥರ ದೊಡ್ಡ ಮರಿಗಳನ್ನ ಕೂಡ ನಾನು ಕಳಿಸ್ಕೊಡ್ತೀನಿ. ಅವುಗಳ ರೇಟ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ ಸದ್ಯಕ್ಕೆ. ಅಂಥ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ಬೆಂಗಳೂರಿಗೆ 2 ಸರಿ ಬರುತ್ತೆ ವಾರಕ್ಕೆ ಗಾಡಿ, 2 ರಿಂದ 3 ಸರಿ ಬರುತ್ತೆ. ಮೈಸೂರು ಕಡೆ ಕೂಡ ವಾರಕ್ಕೆ 3 ಸರಿ ಗಾಡಿ ಬರುತ್ತೆ. ಬೆಂಗಳೂರಿಗೆ 2 ಸರಿ ಬಂದರೆ ಮೈಸೂರು ಕಡೆ 3 ಸರಿ ಬರುತ್ತೆ. ನಾಗಮಂಗಲ, ಬೆಳ್ಳೂರು ಕ್ರಾಸು, ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ಮೇಲುಕೋಟೆ ಈ ಕಡೆ ಒಂದು ಗಾಡಿ ಬಂದರೆ, ಈ ಕಡೆ ತುಮಕೂರು, ಸಿರಾ, ಚಿತ್ರದುರ್ಗ, ಬೆಂಗಳೂರು, ವೈಟ್ ಫೀಲ್ಡು,
ಹಾರೋಹಳ್ಳಿ, ಕಡ್ಲಿಪುರ, ಕನಕಪುರ, ರಾಮನಗರ. ಸೊ ಈ ಕಡೆ ಒಂದು ಗಾಡಿ ನನ್ನ ಕಡೆಯಿಂದ ಬರುತ್ತೆ. ನಿಮ್ಗೆ ಎಷ್ಟೇ ಸಂಖ್ಯೆಯಲ್ಲಿ ಮರಿಗಳು ಬೇಕಾದ್ರೆ ನಾಳೆ ದಿನ ನನ್ನ ಕಡೆಯಿಂದ ಬೆಂಗಳೂರಿಗೆ ಗಾಡಿ ಬರ್ತಾ ಇದೆ. ಸೊ ನಾಳೆ ಮಂಗಳವಾರ ಕೇರೂರು ಸಂತೆಯಿಂದ ನನ್ನ ಕಡೆ ಅಮ್ಮಿನಗಡ್ ಮರಿಗಳು ನಾಳೆ ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅಥವಾ ನಿಮ್ಮ ರಿಲೇಷನ್ನಲ್ಲಿ ಯಾರಿಗಾದರೂ ಅಮ್ಮಿನಗಡ್ ಎಳಗಾ ಮರಿಗಳು ಬೇಕಾದ್ರೆ ನನ್ನ ನಂಬರನ್ನು ಕೊಡಿ. ಮೇಲೆ ಡಿಸ್ಪ್ಲೇ ಮೇಲೆ ನನ್ನ ನಂಬರನ್ನು ಬಿಟ್ಟಿದ್ದೀನಿ. ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲಿ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.